ನಮಸ್ತೆ. ಓದ್ತಾ ಇರೋ ಪುಸ್ತಕದ ಹೆಸರು ಜೀವನ ಸ್ಫೂರ್ತಿಯ ಕಥೆಗಳು. ಮಹಾಬಲ ಸೀತಾಳ ಬಾವಿ ಸರ್ ಬರ್ತಿರುವಂಥದ್ದು. ಯಾವ ಕತೆ ಇವತ್ತು ಓದ್ತಾ ಇದ್ದೀವಿ ಅಂದ್ರೆ, ಈ ಕತೆ ಎಲ್ರಿಗೂ ಗೊತ್ತಿರ್ಬೋದು, ಆದ್ರೆ ಇದು ಸ್ವಲ್ಪ ವಿಭಿನ್ನವಾಗಿದೆ. ಅರ್ಥ ಮಾಡಿಸೋ ರೀತಿಯಲ್ಲಿ ನೋಡೋಣ. 1 ರೂಪಾಯಿಗೆ ನಮಸ್ಕಾರ. ಏನಪ್ಪ 1 ರೂಪಾಯಿಗೆ ನಮಸ್ಕಾರ ಅಂತ ನಿಮಗೆ ಅನ್ನಿಸ್ತಾ ಇದೆ ಅಂದ್ರೆ, ಪ್ರತಿದಿನ ಬಸ್ಸಲ್ಲಿ ನಾವು ಹೋಗ್ತೀವಿ. ನಾವು 1 ರೂಪಾಯಿ ಚೇಂಜ್ ಕೊಡಬೇಕು ಅಂತ ಹೇಳಿದಾಗ ಕಂಡಕ್ಟರ್ ಹತ್ರ ನಾವು ಕೇಳಕ್ ಹೋಗಲ್ಲ. ಅಂದ್ರೆ 1 ರೂಪಾಯಿ ತಾನೆ ಬಿಡು ಅನ್ಕೊಂಡು ಹೋಗ್ತೀವಿ. ಇದೇ ತರ 1 ರೂಪಾಯಿ ಅಲ್ವಾ ಬಿಡು ಅಂತ ಉದಾಸೀನ ಮಾಡ್ಕೊಂಡು ಹೋದ್ರೆ, ಒಂದೊಂದು ದಿನದಲ್ಲಿ 50 ಜನ 100 ಜನ ಹಂಗ್ ಮಾಡಿದ್ರೆ ಅದು ಕಂಡಕ್ಟರ್ಗೆ ಎಷ್ಟು ಬೆನಿಫಿಟ್ ಆಯ್ತು. ಅವ್ರಿಗೆ ಗೊತ್ತಿರುತ್ತೆ ಅದು 1 ರೂಪಾಯಿ ವ್ಯಾಲ್ಯೂ ಏನಂತ. ಅದಕ್ಕೆ 1 ರೂಪಾಯಿ ಚೇಂಜ್ ಇದ್ರೂ ಅವ್ರು ಯಾಕೆ ಕೊಡಲ್ಲ ಅಂದ್ರೆ, 1 ರೂಪಾಯಿ ಆಡ್ ಆಗುತ್ತೆ ಅಂತ ಅಲ್ವಾ. ಈ ಕತೆ ನಮ್ಗೆಲ್ರಿಗೂ ಗೊತ್ತಿದೆ 1 ರೂಪಾಯಿಗೆ ಎಷ್ಟು ವ್ಯಾಲ್ಯೂ ಇದೆ ಅಂತ. ಈಗ ಅದನ್ನ ನಮ್ಮ ಲೈಫಿಗೆ ಅಪ್ಲೈ ಮಾಡ್ಕೊಳ್ಳೋ ವಿಚಾರದಲ್ಲಿ ನೋಡೋಣ. ಎಷ್ಟೋ ಸಲ ನಾವು 1 ರೂಪಾಯಿ ಅಂದ್ರೆ ಚಿಕ್ಕದಲ್ವಾ ಅಂತ ಅನ್ಕೊಂಡು ಇಷ್ಟಕ್ಕೆ ಅಂತ ಅನ್ಕೊಂಡು ಎಷ್ಟೊಂದು 1 ರೂಪಾಯಿ ಆಡ್ ಆಗ್ಬಿಟ್ಟಿರುತ್ತೆ ನಮ್ಮ ಲೈಫಲ್ಲಿ. ಅಂದ್ರೆ ಯಾವುದೋ ಒಂದು ನಲ್ಲಿ ಕೆಟ್ಟೋಗ್ಬಿಟ್ಟಿರುತ್ತೆ ಮನೇಲಿ, ಅದನ್ನ ನೋಡ್ತೀವಿ. ಅದು ಹೆಂಗಿದ್ರು ಫೈನಲಿ ರೆಡಿ ಆಗಲ್ಲ ಅಂತ ಗೊತ್ತಿದ್ರು ಅದನ್ನ ನೋಡ್ಕೊಂಡು ಛೇ ಅನ್ಕೊಂಡು ಓಡಾಡ್ತಾನೆ ಇರ್ತೀವಿ. ಅದೇ ತರ ಮದ್ವೆ ಆದ್ಮೇಲೆ ಇನ್ಯಾರ ಬಗ್ಗೆನೂ ಯೋಚನೆ ಮಾಡ್ತಾ ಬೇಜಾರಾಗ್ತಾ ಇರ್ತೀವಿ. ಆಮೇಲೆ ಕೆಲ್ಸಕ್ಕೆ ಹೋದ್ಮೇಲೆ ಇನ್ನೊಬ್ರು ಸಂಬಳ ನೋಡ್ಕೊಂಡು ಬೇಜಾರಾಗ್ತಾ ಇರ್ತೀವಿ. ಆ ಚಿಕ್ಕದು ಬರ್ತಾ ಇರೋದನ್ನ ನೆಗ್ಲೆಕ್ಟ್ ಮಾಡ್ತಾ ಇರ್ತೀವಿ, ಉದಾಸೀನ ಮಾಡ್ತಾ ಇರ್ತೀವಿ. ಆದ್ರೆ ಕೊರಗೋದನ್ನ ನಿಲ್ಸಲ್ಲ. ಈಗ 15,000 ಸಂಬಳ ಬರ್ತಿರುತ್ತೆ, ಇಮಿಡಿಯೇಟ್ ಐಫೋನ್ ತಗೊಳ್ಬೇಕು ಅಂತ ಹೋಗ್ತೀವಿ. ಅಥವಾ ಸಂಬಳ ಕಡಿಮೆ ಬರ್ತಿರುತ್ತೆ, ದುಡ್ಡು ಜಾಸ್ತಿ ಖರ್ಚು ಮಾಡ್ತಾ ಇರ್ತೀವಿ. ಖರ್ಚು ಮಾಡಿದ್ಮೇಲೆ ಜಾಸ್ತಿ ಖರ್ಚಾಗೋಯ್ತು, ಇಷ್ಟು ಮಾಡಬಾರ್ದಿತ್ತು ಅಂತ ಕೊರಗ್ತೀವಿ. ಅಂದ್ರೆ ಹೇಗೆ 1 ರೂಪಾಯಿನ ನಾವು ಕೇಳೋದು ಇಲ್ಲ, ನೆಗ್ಲೆಕ್ಟ್ ಮಾಡ್ಬಿಡ್ತೀವೋ, ಹಾಗೆ ನಮ್ಮ ಲೈಫಲ್ಲಿ ಎಷ್ಟೊಂದು ವಿಚಾರಗಳನ್ನ ನಾವೇ ನೆಗ್ಲೆಕ್ಟ್ ಮಾಡಿದೀವಿ. ಹೋಗಿ ಕಂಡಕ್ಟರ್ ಹತ್ರ 1 ರೂಪಾಯಿ ಕೊಡಿ ಅಂತ ಕೇಳಿದ್ರೆ ಅವ್ರು ಕೊಡ್ತಾರೆ, ಆದ್ರೆ ನಾವು ಕೇಳೋದು ಇಲ್ಲ, ಕೊರಗೋದ್ ಬಿಡೋದು ಇಲ್ಲ. ಹಾಗೆ ನಮ್ಮ ಲೈಫಲ್ಲಿ ಎಷ್ಟೊಂದು ವಿಚಾರಗಳನ್ನ ಎಲ್ಲದರಲ್ಲೂ ಕೂಡ ನಾವೇ ಬಿಟ್ಬಿಡ್ತೀವಿ, ಆದ್ರೆ ಕೊರಗೋದನ್ನ ಬಿಡಲ್ಲ. ಹಾಗಾದ್ರೆ ನಮ್ಮ ಲೈಫಲ್ಲಿ ಚಿಕ್ಕದನ್ನ ನಾವು ಬಿಡ್ಬೇಕು ಅಂತ ಅಂದ್ರೆ ಬಿಟ್ಬಿಡ್ಬೇಕು, ಬಿಟ್ಟ ಮೇಲೆ ಕೊರಗಬಾರ್ದು. ಅಥವಾ ನಿಮ್ಮ ಲೈಫಲ್ಲಿ ಇದರಿಂದ ಈಗ ಎಷ್ಟೋ ಸಂಬಂಧಗಳು ಏನ್ ಮಾಡಿದ್ರು ಇದು ವರ್ಕ್ ಆಗಲ್ಲ ಅಂತ ಗೊತ್ತಿದ್ರು ಕೂಡ ಪದೇ ಆ ಸಂಬಂಧವನ್ನ ನಾವು ರೆಡಿ ಮಾಡ್ಕೊಳಕ್ ಟ್ರೈ ಮಾಡ್ತಾ ಇರ್ತೀವಿ. ಅದರಿಂದ ಕೂಡ ನಮ್ಮ ಲೈಫ್ ದಿನೇ ಹಾಳಾಗ್ತಾ ಇರುತ್ತೆ. ನಾವೇನ್ ಮಾಡ್ಬೇಕು, ಹೇಗಿದ್ರೂ ರೆಡಿ ಆಗಲ್ಲ ಅಂತ ಗೊತ್ತಾಗಿರೋದನ್ನ ನಾವು ಮಾನಸಿಕವಾಗಿ ಭಾವನಾತ್ಮಕವಾಗಿ ಬಿಡೋದನ್ನ ಕಲ್ತ್ರೂ ಕೂಡ ನಾವು ನಮ್ಮ ಲೈಫಲ್ಲಿ ಒಳ್ಳೇದನ್ನ ಯೋಚನೆ ಮಾಡೋದ್ರ ಕಡೆಗೆ ಫೋಕಸ್ ಆಗುತ್ತೆ. ಇಲ್ಲಿ ಏನ್ ಹೇಳ್ತಿರೋದು ಅಂದ್ರೆ, ಈಗ ನಾವೇ ನೆಗ್ಲೆಕ್ಟ್ ಮಾಡಿದೀವಿ ಅಂದ್ಮೇಲೆ ನಾವು ಕೊರಗಬಾರ್ದು. ಅದೇ ತರ ನಾವು ನಮ್ಮ ಲೈಫಲ್ಲಿ ಯಾವ್ಯಾವ್ದನ್ನ ನಾವು ನೆಗ್ಲೆಕ್ಟ್ ಮಾಡ್ತಾ ಇರ್ತೀವಿ ಅದನ್ನ ಯೋಚನೆ ಮಾಡ್ಬೇಕು. ಚಿಕ್ಕದಲ್ವಾ ಅಂತ ಬಿಡೋದು ದೊಡ್ಡ ಸಮಸ್ಯೆ ಆಗತ್ತೆ. 1. 2ನೇದು ಬಿಟ್ಟ ಮೇಲೆ ಯೋಚನೆ ಮಾಡಬಾರ್ದು. ಖರ್ಚು ಮಾಡಿದ್ಮೇಲೆ ಖರ್ಚಾಯ್ತು ಅಂತ ಕೊರಗಬಾರ್ದು. ಹೋದ್ಮೇಲೆ ಅಯ್ಯೋ ಹೋಗ್ಬಿಟ್ಟೆ ಅಂತ ಅನ್ಕೋಬಾರ್ದು. ಯಾವುದೇ ಆಗಿದ್ರೂ ಕೂಡ ಅದು ಏನೇ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ಆ ಅನುಭವನ ತಗೊಂಡು ಕಲ್ತು ನಾವಲ್ಲಿಂದ ಮುಂದಕ್ಕೆ ಹೋಗ್ಬೇಕಾಗತ್ತೆ. ಲೈಫಲ್ಲಿ ಒಳ್ಳೇದ್ರ ಮೇಲೆ ಆಕರ್ಷಣೆ ಮಾಡ್ತಾ ಒಳ್ಳೇದನ್ನ ಫೋಕಸ್ ಮಾಡ್ತಾ ಹೋಗ್ಬೇಕು. ಬಿಟ್ಟ ಮೇಲೆ ಯಾರಿಗಾದ್ರೂ ಬಟ್ಟೆ ಕೊಟ್ಬಿಡ್ತೀವಿ, ಗಿಫ್ಟ್ ಕೊಟ್ಬಿಡ್ತೀವಿ, ಅಯ್ಯೋ ಇಷ್ಟು ಚೆನ್ನಾಗಿರೋದು ಅವ್ರಿಗೆ ಕೊಡಬಾರ್ದಿತ್ತು, ಅಯ್ಯೋ ಇದನ್ನ ಕೊಡಬಾರ್ದಿತ್ತು ಅಂತೆಲ್ಲ ನಾವು ಮತ್ತೆ ಕೊರಗ್ತೀವಿ. ಹಾಗಾಗಿ ಬಿಟ್ಟ ಮೇಲೆ ಕೊರಗಬಾರ್ದು. ಈಗ ನೀವು ನಿಮ್ಮ ಲೈಫಲ್ಲಿ ಮೇಡಮ್ ಈ ಥರ ಎಲ್ಲ ಕೊಟ್ಬಿಟ್ಟು ಈಗಲೂ ನಂಗೆ ಯೋಚನೆ ಇದೆ ಅವ್ರಿಗೆ ಕೊಡಬಾರ್ದಿತ್ತು ಅಂತ ನಿಮಗೆ ಅನ್ಸೋದಾದ್ರೆ ಇವತ್ತೇ ಅದನ್ನ ಬಿಟ್ಬಿಡಿ. ಕೊಟ್ಟಾಗೋಗಿದೆ. ಯಾರೊಬ್ರಿಗೆ ಸಾಲ ಕೊಟ್ಟಿದ್ದೀರಾ, ಅವ್ರಿಗೆ ಯಾವತ್ತೂ ಕೊಡಲ್ಲ ಅಂತ ಗೊತ್ತಾಗೋಗಿದೆ. ಕೊಡ್ತಾರೆ ಅಂತ ನಂಬ್ಕೊಂಡು ಕೊಡ್ತಾ ಇಲ್ಲ ಅಂತ ಕೊರಗ್ಕೊಂಡು ಇರೋದ್ರ ಬದಲು ಅದನ್ನ ಮರ್ತು ಬಿಡಿ. ಅದಕ್ಕಿಂತ 10 ಪಟ್ಟು ದುಡಿಯುವಂತಹ ದಾರಿ ನಿಮ್ಮ ಜೀವನದಲ್ಲಿ ಸಿಗತ್ತೆ. ನೀವೆಲ್ಲಿವರೆಗೂ ಕೊರಗ್ತಿರೋ ಅಲ್ಲಿವರೆಗೂ ಕೊರತೆ ಲೈಫಲ್ಲಿ ಜಾಸ್ತಿ ಆಗತ್ತೆ. ಈಗ ನೀವು ಹೇಳಿ, ಹೌದು ಮ್ಯಾಮ್ ನಾನು ಕೊರತೆಯಿಂದ ಕೊರಗ್ತಾ ಇದ್ದೆ, ಈಗ ನಾನು ಅಬಂಡೆನ್ಸ್ ಕಡೆಗೆ ಹೋಗ್ತಾ ಇದ್ದೀನಿ, ಅಪರಿಮಿತವಾದ ಶಕ್ತಿಯ ಕಡೆಗೆ ನಾನು ಹೋಗ್ತಾ ಇದ್ದೀನಿ ಅಂತ ನೀವು ಹೇಳೋದಾದ್ರೆ, ನೀವೆಲ್ಲರೂ ಇವತ್ತಿನ ಅಫರ್ಮೇಷನ್ ಕಮೆಂಟ್ ಹಾಕ್ಬೋದು, ಐ ಆಮ್ ಅಬಂಡೆಂಟ್ ಅಂತ. ಅಂದ್ರೆ ನಾನು ಅಪರಿಮಿತವಾದ ಶಕ್ತಿಯನ್ನ ಹೊಂದಿದ್ದೀನಿ ಅಂತನಾದ್ರೂ ಹಾಕಿ, ಅಥವಾ ಐ ಆಮ್ ಅಬಂಡೆಂಟ್ ಅಂತನಾದ್ರೂ ಹಾಕಿ. ಇವತ್ತಿನ ಅಫರ್ಮೇಷನ್ ಇದಾಗುತ್ತೆ. ಹಾಗೆ ಇದು ತುಂಬಾ ಜನಕ್ಕೆ ಶೇರ್ ಮಾಡಿ. ಕೊರತೆ ಜೀವನ ಅನುಭವಿಸ್ತಾ ಇರೋರೆಲ್ಲರೂ ಕೂಡ ಅಟ್ಲೀಸ್ಟ್ ಸಮೃದ್ಧಿಯ ಕಡೆಗೆ ಬರೋದಕ್ಕೆ ನಿಮ್ಮ ಒಂದು ಮೆಸೇಜ್, ನಿಮ್ಮ ಒಂದು ಶೇರಿಂಗ್ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು. ಭಾವನೆಗಳು ಬಂದು ಶಾಲೆಗೆ ಬಂದು ತುಂಬಾ ಖುಷಿ ಆಯ್ತು. ಲೈಫಲ್ಲಿ ತುಂಬಾ ಕ್ಲಾರಿಟಿ ಬಂದಿದೆ. ತುಂಬಾನೇ ಬದಲಾವಣೆ ಆಗಿದೆ. ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ನನಗೆ ತುಂಬಾ ಖುಷಿ ಆಗ್ತದೆ. ಪ್ರತಿಯೊಂದಕ್ಕೂ ಸ್ಫೂರ್ತಿ ಸಿಕ್ಕಿದೆ, ನೆಮ್ಮದಿ ಸಿಕ್ಕಿದೆ. ಒನ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಇಟ್ ಈಸ್ ಅಲ್ಟಿಮೇಟ್.
ಲೈಫ್ ತುಂಬ ಕಾಂಪ್ಲಿಕೇಟ್ ಅಂದ್ಕೊಂಡಿದ್ದೆ, ಬಟ್ ಈ ಕ್ಲಾಸಿಗೆ ಸೇರಿದ ಮೇಲೆ ತುಂಬ ಈಸಿಯಾಗಿ ಅರ್ಥಪೂರ್ಣವಾಗಿ ಹೇಗೆ ಜೀವಿಸ್ಬೇಕು ಅನ್ನೋದು ಗೊತ್ತಾಯಿತು. ಆಕ್ಚುಲ್ ಆಗಿ ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ಈ ಒಂದು ವರ್ಕ್ಶಾಪ್ ಬಂದಿರೋ ಉದ್ದೇಶ ಅಂದರೆ ತಾರಾ ಮೇಡಮು ಏನೇ ಕೊಟ್ಟರು ಒಂದು ಅದ್ಭುತವಾಗಿ ಸ್ಪೆಷಲ್ ಆಗಿ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಈ ಒಂದು ವರ್ಕ್ಶಾಪಲ್ಲಿ ಇನ್ನೂ ಅದ್ಭುತವಾಗಿ ಸಿಗ್ತದೆ ಅಂತ ನಂಬ್ಕೊಂಡು ಬಂದಿದ್ದೀನಿ. ಖಂಡಿತ ಆಗುತ್ತೆ. ಡೈಲಿ ಹೊಸ ಟಾಪಿಕ್ ನಾವು ಡೈಲಿ ವೇಟ್ ಮಾಡ್ತಾ ಇರ್ತೀವಿ, ಇವತ್ತೇನು ಹೇಳ್ಕೊಡ್ತಾರೆ, ನಾಳೆ ಏನು ಹೇಳ್ಕೊಡ್ತಾರೆ ಅಂತೇಳಿ. ನಾನು ಎಲ್ಲರಿಗೂ ಹೇಳೋದಷ್ಟೇ, ಅವ್ರು ಕೊಡೋ ಎಲ್ಲ ಟಾಸ್ಕ್ನು ಚೆನ್ನಾಗಿ ಫಾಲೋ ಅಪ್ ಮಾಡಿದರೆ ನಿಮ್ಮ ಜೀವನ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಎಜುಕೇಶನ್ ಬಂದ್ಮೇಲೆ ನನ್ನ ಲೈಫ್ ಸೇವ್ ಆಯ್ತು ಅಂತಾನೆ ಹೇಳ್ಬೋದು. ಸೊ ಬಹಳನೇ ಖುಷಿ ಇದೆ. ನಮ್ಮನ್ನ ನಾವು ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡು ಈ ಹ್ಯಾಬಿಟ್ಸ್ ಎಲ್ಲ ನಾವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಮ್ಮ ಲೈಫ್ ಖಂಡಿತವಾಗ್ಲೂ ಸಕ್ಸಸ್ಫುಲ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ನಿಮ್ಮ ಲೈಫ್ ಚೇಂಜಿಂಗ್ ಟ್ರಾನ್ಸ್ಫಾರ್ಮೇಶನ್ ಅಂತ ಅಂದ್ರೆ ಇದಕ್ಕೆ ಎಮೋಜಿಮ್ ಇಸ್ ದ ಮೋಸ್ಟ್ ಅಂಡ್ ಮೇನ್ ಕಾರಣ ಅಂತಾನೆ ಹೇಳ್ತೀನಿ. ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ ಒಂದು ವರ್ಡ್ ಅದು ಭಾಳ ಚಿಕ್ಕದಾಗತ್ತೆ. ಅದು ಏನಂತಂದ್ರೆ ಥ್ಯಾಂಕ್ ಯು ಅನ್ನೋಂಥ ವರ್ಡ್ ಮಾತ್ರ ನಾನು ಎಕ್ಸ್ಪ್ರೆಸ್ ಮಾಡ್ಬೋದು. ಒಂದೊಂದು ಸ್ಟೆಪ್ಪಲ್ಲೂ ನಾವು ಚೇಂಜ್ ಆಗ್ತಿದ್ದೀನಿ, ನಾನು ಚೇಂಜ್ ಆಗ್ತಿದ್ದೀನಿ ಅನ್ನೋದು ತುಂಬ ನನಗೆ ಅಳವಡಿಕೆ ಆಗ್ತಿದೆ. ಮತ್ತು ಎಲ್ಲ ಸ್ಕೂಲು ಕಾಲೇಜ್ಗಳಲ್ಲೂ ಇದೊಂದು ಸಬ್ಜೆಕ್ಟ್ ಅಂತ ಇಡಬೇಕು ಮಕ್ಕಳಿಗೆ. ಎಲ್ರಿಗೂ ಯೂಸ್ ಆಗುವಂಥ ಕ್ಲಾಸ್ ಇದು, ಯೂನಿಕ್ ಆಗಿದೆ. ಇಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು. ಇದೆಲ್ಲ ನಡೆಸ್ತಾ ಇರುವಂಥ ತಾರಾ ಮೇಡಮ್ಗೆ, ಸಂದೇಶ್ ಸರ್ಗೆ, ಜೊತೆಗೆ ಎಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಸೊ ಯಾರ್ಯಾರೆಲ್ಲ ಸೇರ್ಕೊಂಡಿಲ್ಲ ದಯವಿಟ್ಟು ಸೇರ್ಕೊಳ್ಳಿ. ಸೊ ಇಟ್ ಇಸ್ ವೆರಿ ಯೂಟಿಲೈಸಿಂಗ್. ಲೈಫ್ ಲಾಂಗ್ ಯಾರಿಗಾದ್ರೂ ಚಿರಋಣಿಯಾಗಿರ್ತೀವಿ ಅಂದರೆ ಅದು ಸಂದೇಶನ ಮತ್ತು ತಾರಾ. ಸೊ ಬನ್ನಿ ಪಾವನಿಗಳಿಗೊಂದು ಶಾಲೆನ ಎಂಟರ್ ಆಗಿ ಅದನ್ನ ಫೀಲ್ ಮಾಡಿ. ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಂತಿದ್ದೀನಿ ನಿಮಗೆ, ಇದರಿಂದ ಲಾಸ್ ಆಗೋದಂತೂ ಏನೂ ಇಲ್ಲ, ಬಟ್ ಲೈಫಲ್ಲಿ ತುಂಬಾನೇ ಪಡ್ಕೊಂತೀನಿ ನಾನು. ಅದಕ್ಕೆ ನಾನು ಶೋರ್ ಗ್ಯಾರಂಟಿ ಕೊಡ್ತೀನಿ ನಾನು. ಎಲ್ಲೋ ಥ್ಯಾಂಕ್ ಯು ಟು ತಾರಾ ಮ್ಯಾಮ್ ಆ್ಯಂಡ್ ಸಂದೇಶ್ ಸರ್. ಥ್ಯಾಂಕ್ ಯು ಟು ಹೋಲ್ ಮೈ ಎಮೋಜಿಮ್. ಥ್ಯಾಂಕ್ ಯು.